ಸ್ನೇಹಿತರೆ, ಇವತ್ತಿನ ವಿಚಾರ ಏನು ಹಂಚ್ಕೊಳಕ್ ಬಂದಿದ್ದೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ಯಾವುದು ಅಂದ್ರೆ ಈ ಕಾರ್ಮಿಕರ ಕಾರ್ಡ್, ಲೇಬರ್ ಕಾರ್ಡ್ ಅಂತಾರೆ. ಅಂದ್ರೆ ಈ ಲೇಬರ್ ವರ್ಕ್ಸ್ಗೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಈ ಒಂದು ಸವಲತ್ತನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಏನ್ ಹೇಳ್ತಾ ಇದೀವಿ ನಾವು ಲೇಬರ್ ಕಾರ್ಡ್, ಕಾರ್ಮಿಕ ಕಾರ್ಡ್ ಅಂದ್ರೆ? ಯಾಕಂದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ಸ್, ಈ ಕಾರ್ಮಿಕರು ಅಂತ ಏನ್ ಹೇಳ್ತಾರೆ, ಕಟ್ಟಡ ಕಟ್ಟೋಂಥವ್ರು ಇರ್ಬೋದು ಅಥವಾ ಲೇಬರ್ ವರ್ಕ್ಸ್ ಮಾಡೋಂಥವ್ರು ಇರ್ಬೋದು, ಯಾರೇ ಇರ್ಬೋದು, ಲೇಬರ್ ವರ್ಕ್ಸಿಗೆ ಬರುವಂತ ಈ ಪ್ಲಂಬರ್ ವರ್ಕ್ಸ್ ಮಾಡ್ತಾರೋ, ಮೇಸ್ತ್ರಿಗಳು ಇರ್ಬೋದು ಅಥವಾ ಅವ್ರ ಜೊತೆ ಕೆಲಸ ಮಾಡೋಂಥವ್ರು, ಪ್ರತಿಯೊಬ್ರು ಕೂಡ ಲೇಬರ್ ಅಂಡರ್ ಅಲ್ಲೇ ಬರ್ತಾರೆ. ಸೊ ಲೇಬರ್ ಅಲ್ಲಿ ಏನೇನು ಕೊಡ್ತಾರೆ ಲೇಬರ್ ಕಾರ್ಡ್ ಪ್ರಕಾರ ಅಂತ ಹೇಳ್ತಾ ಹೋದ್ರೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಿಮ್ಮ ಮನೇಲಿ ಯಾರಾದ್ರೂ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಸ್ನಾತಕೋತ್ತರ ಪದವಿ 1ನೇ ತರಗತಿಯಿಂದ ಅವರು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ಸ್ ಮಾಡೋವರೆಗೂ ಕೂಡ ಅವರಿಗೆ 2,000ದಿಂದ 60,000ವರೆಗೂ ಕೂಡ ಒಂದು ಸಬ್ಸಿಡಿ ತರ ಒಂದು ಸ್ಕೀಮ್ ಅನ್ನ ಕೊಡ್ತಾರೆ. ಅದಂತ ನೆಕ್ಸ್ಟ್ ಅಂತ ಬಂದಂತ ಕಾಲದಲ್ಲಿ ನಿಮ್ಮ ಮನೇಲಿ ಅಥವಾ ಮದುವೆ ಆಗ್ತಾರೆ, ನಿಮ್ಮ ಮಕ್ಕಳಿರ್ಬೋದು, ಮಗನವರೋ ಮಗಳು ಯಾರಾದ್ರೂ ಮದುವೆ ಆದಾಗ ನಿಮಗೆ 50,000 ಅದಕ್ಕೋಸ್ಕರ ಒಂದು ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದೇ ರೀತಿ ಬಂದಂತ ಕಾಲದಲ್ಲಿ 60 ವರ್ಷದ ಮೇಲ್ಪಟ್ಟ ಕಾರ್ಮಿಕರ ಏನ್ ಮಾಡ್ತಾರೆ, 2,000ದಿಂದ ನಿಯರ್ ಬೈ 60,000ವರೆಗೂ ನಿಮಗೆ ಪಿಂಚಣಿ ಅಂತ ಹೇಳ್ಬಿಟ್ಟು ಸ್ಕೀಮ್ ಕೂಡ ಕೊಡಕ್ ಬರ್ತಾರೆ. ಅದರಿಂದ ಬಂದ್ರೆ ನೀವು ಇವಾಗ ಲೇಬರ್ ಕಾರ್ಡ್ ನೀವು ಪ್ರಾವಿಷನ್ ಇರ್ತಾರೆ, ನೀವು ಕೆಲಸ ಮಾಡುವಾಗ ಆಕ್ಸಿಡೆಂಟಲ್ ಡೆತ್ ಆಗ್ಬೋದು ಅಥವಾ ನೀವು ಮೇಲಿಂದ ಬೀಳೋದಾಗ್ಬೋದು, ಯಾವುದೇ ರೀತಿ ನ್ಯಾಚುರಲ್ ಆಗ್ಬೋದು ಅಥವಾ ಆಕ್ಸಿಡೆಂಟಲ್ ಡೆತ್ ಆದಂತಾಗ ನಿಮಗೆ ಬರೋಬ್ಬರಿ 20 ಲಕ್ಷದವರೆಗೂ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಇದು ಗೌರ್ಮೆಂಟ್ ಆಫ್ ಇದು ಕರ್ನಾಟಕ ಕಡೆಯಿಂದ ಲೇಬರ್ ಅಸೋಸಿಯೇಷನ್ ಕಡೆಯಿಂದ ಬರುವಂತ ಲೇಬರ್ ಕಾರ್ಡ್ ಇಂದ ಆಗುವಂತ ಉಪಯೋಗಗಳು. ಅದರಿಂದ ನೀವು ಬರ್ತಾ ಹೋದ್ರೆ ನಿಮಗೆ ಮದುವೆಗಾಯ್ತು, ಪಿಂಚಣಿ ಆಯ್ತು, ಅಥವಾ ವಿದ್ಯಾರ್ಥಿ ವೇತನಗಳಾಯ್ತು, ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಡೆತ್ಗಳಾಯ್ತು, ಪಿಂಚಣಿ ಯೋಜನೆ ಆಯ್ತು, ಈ ತರ ಸುಮಾರು ಲೇಬರ್ ಕಾರ್ಡ್ ಇಂದ ತುಂಬಾ ಬೆನಿಫಿಟ್ಸ್ ತುಂಬಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಅಂತ ಬಂದ್ರೆ ಈಗ ಮನೇಲಿ ಹೆರಿಗೆ ಆಗುವಂತದ್ದು ಇರ್ಬೋದು ಅಥವಾ ಮಕ್ಳು ಇರ್ಬೋದು, ಅವರು ಪ್ರೆಗ್ನೆಂಟ್ ಆಗ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಮಿನಿಮಮ್ 30ರಿಂದ 50,000ವರೆಗೂ ಕೂಡ ಅದಕ್ಕೂ ಕೂಡ ಸಹಾಯಧನ ಸಿಗುತ್ತೆ ನಿಮ್ಗೆ ಈ ಲೇಬರ್ ಕಾರ್ಡ್ ಮಾಡಿಸೋ ಕಡೆಯಿಂದ. ಸ್ನೇಹಿತರೆ, ಇದು ಏನು ಸಿಂಪಲ್ ಆಗಿರುತ್ತೆ, ನೀವು ವರ್ಷ ಇದನ್ನ ರಿನ್ಯೂವಲ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಕೆಲವು ಇನ್ಸಿಡೆಂಟ್ಗಳಾಗಿದೆ, ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಯಾವುದೇ ರೀತಿ ಕ್ಲೈಮ್ಗಳಾಗಲ್ಲ. ಮನೇಲಿ ಹೆಂಡತಿ ಒಬ್ರು ದುಡಿಯೋರು ಇರಲ್ಲ, ಗಂಡ ಒಬ್ಬ ದುಡಿತಿರ್ತಾರೆ, ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆದಂತಾಗ, ಸಣ್ಣ ಪುಟ್ಟ ಮಕ್ಕಳಿದಂತಾಗ ನಮ್ಮ ಮಿಡ್ಲ್ ಕ್ಲಾಸ್ ಅಂತ ನಾವು ದಯಮಾಡಿ ಸವಲತ್ತುಗಳನ್ನೆಲ್ಲ ಬಳಸ್ಕೊಬೇಕು. ಮಾಹಿತಿಗಳಿರೋ ಪ್ರಕಾರ 22,000 ಕೋಟಿ ಲೇಬರ್ ಅಸೋಸಿಯೇಷನ್ ದುಡ್ಡಿದೆ. ಸೊ ಅದನ್ನ ಬಳಸ್ಕೋಬೇಕು ಅಂತ ಹೇಳಿದ್ರೆ ಈ ತರದೆಲ್ಲ ನೀವು ರಿನ್ಯೂವಲ್ ಆಗ್ಬೋದು. ಅದಕ್ಕೊಂತ ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟಾಗ ಅಟ್ಲೀಸ್ಟ್ ಮನೆಗೆ ಮೇಟಿ ಅಂತ ಇರುವಂತವ್ರು ಹೋದಂತ ಕಾಲದಲ್ಲಿ ಮನೇಲಿರುವಂತಹ ಲೇಡೀಸ್ ಇರ್ಬೋದು, ಮಕ್ಳಿರ್ಬೋದು, ಗಂಡ್ಮಕ್ಳು ಹೆಣ್ಮಕ್ಳು ಯಾರೇ ಇದ್ರು ಕೂಡ ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳ್ಕೊಂಡು ಒಂದು ತುತ್ತವ್ರು ಅನ್ನ ತಿಂತಾರೆ ಅನ್ನೋದೇ ನಮ್ಮ ಒಂದು ಅನಿಸಿಕೆ ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ. ಥ್ಯಾಂಕ್ ಯು.